ಎಲ್ಲ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಸಿಹಿ ಪೊಂಗಲ್ ಮಾಡೋಣ. ಸಕ್ಕರೆ ಪೊಂಗಲ್ ಅಂತಾರಲ್ಲ ಮಾಡೋಣ. ಬನ್ನಿ ಏನೇನು ಪದಾರ್ಥಗಳು ಬೇಕು ಹೇಳ್ತೀನಿ ನೋಡಿ. 1 ಕಪ್ಪು ಲೋಟದಲ್ಲಾರ ಅಳತೆ ತಗೊಳ್ಳಿ, ಇಲ್ಲಾಂದರೆ ಕಪ್ಪಲ್ಲಾರ ಅಳತೆ ತಗೊಳ್ಳಿ. 1 ಕಪ್ ಅಕ್ಕಿಗೆ 3/4 ಕಪ್ ಹೆಸರುಬೇಳೆ, ಮತ್ತು ಕಾಯಿ ತುರಿ, ಗೋಡಂಬಿ ಮತ್ತು ಬೆಲ್ಲ ತಗೊಂಡಿದ್ದೀನಿ. ಮತ್ತು ತುಪ್ಪ ಬೇಕು, ಏಲಕ್ಕಿ ಬೇಕು ಅನ್ನೋರು ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು, ಪರವಾಗಿಲ್ಲ, ಹಂಗೇನಿಲ್ಲ. ಬನ್ನಿ ಇವಾಗ ಹೆಸರುಬೇಳೆ ಉರಿಬೇಕು. ಹೆಸರುಬೇಳೆ ಹುರ್ಕೊಳ್ಳೋಣ ನೋಡಿ. ಬಾಣಲಿ ಇಟ್ಟಿದ್ದೀನಿ, ಬಾಣಲಿ ಬಿಸಿ ಆಗಿದೆ. ಇವಾಗ 3/4 ಕಪ್ ಹೆಸರುಬೇಳೆ ತಗೊಂಡಿದ್ನಲ್ಲ, ಹೆಸರುಬೇಳೆನ ಗೋಲ್ಡನ್ ಬ್ರೌನ್ ಬರೋ ತನಕ ಹುರಿಬೇಕು, ಹುರ್ಕೊಳ್ಳೋಣ. ಈಗ ಹೆಸರುಬೇಳೆ ಉರಿದಲ್ಲೇ ಹಂಗೆ ಮಾಡಿದ್ರೆ ಒಂಥರ ಏನೋ ಒಂಥರ ಅಂದರೆ ಲೊಳ್ಳೊಳ್ಳೆ ಆಗತ್ತೆ. ಹೆಸರುಬೇಳೆ ಉರಿದಲ್ಲೇ ಮಾಡಿದ್ರೆ ಪೊಂಗಲ್ ಚೆನ್ನಾಗಿರಲ್ಲ. ಹೆಸರುಬೇಳೆ ಹುರಿದು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಪೊಂಗಲ್. ಹಾಗಾಗಿ ಹೆಸರುಬೇಳೆ ಹುರಿದು ಮಾಡಿ. ನಾನು ಫಸ್ಟೇ ಆಲ್ರೆಡಿ ಖಾರ ಪೊಂಗಲ್ ಮಾಡಿರೋದು ವಿಡಿಯೋ ಇದೆ, ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ನೋಡಿ. ಇವಾಗ ಬೇಸಿಗೆ ಅಲ್ವಾ, ಬೇಸಿಗೆ ಬಾಡಿ ಎಲ್ಲ ಹೀಟ್ ಆಗುತ್ತೆ, ಹಾಗಾಗಿ ಪೊಂಗಲ್ ಮಾಡ್ಕೊಂಡ್ರೆ ತಂಪಾಗತ್ತೆ. ಹಾಗಾಗಿ ಮನೇಲಿ ಸ್ವೀಟ್ ಮಾಡ್ದಂಗೂ ಆಗುತ್ತೆ, ಪೊಂಗಲ್ ಮಾಡ್ದಂಗೂ ಅನಿಸುತ್ತೆ. ಟಿಫನ್ ರೆಸಿಪಿಗೆ ಪೊಂಗಲ್ ಸ್ವೀಟಾಗಿ ಮಾಡಿಕೊಡ್ಬೋದು. ಸ್ವೀಟ್ ಜಾಸ್ತಿ ತಿನ್ನೋರಿದ್ರೆ ಟಿಫನ್ ಟೈಮ್ಗೆ ಪೊಂಗಲ್ ಮಾಡಿಬಿಟ್ರೆ ಸಿಹಿ ಪೊಂಗಲು ಖಾರ ಪೊಂಗಲ್ ಎರಡೂ ಆಗೋಗುತ್ತೆ. ನೋಡಿ ಆಗಿದೆ ಹುರಿದಿದ್ದು. ಇವಾಗ ಕುಕ್ಕರ್ಗೆ ಹಾಕೋಣ. ಕುಕ್ಕರ್ ಇಟ್ಟಿದ್ದೀನಿ, ಕುಕ್ಕರ್ಗೆ ಪಲ್ಟಾಯಿಸ್ಕೊಂತಿದ್ದೀನಿ ನಾನು. ತೊಳಿಬೇಕು, ಬಿಸಿ ಇದ್ದಾಗ ಇದಕ್ಕೆ ಅಕ್ಕಿ ಹಾಕೊಂತೀನಿ. ಅಕ್ಕಿ ಹಾಕೊಂಡು ನೀರು ಹಾಕೋಬೇಕು. ನೋಡಿ ಅಕ್ಕಿ ಹಾಕೊತಾ ಇದ್ದೀನಿ, ನೀರು ಹಾಕಿ ತೊಳ್ಕೊಬರೋಣ. 3 ಸತಿ ತೊಳಿಬೇಕು, ತುಂಬ ಡಸ್ಟ್ ಇರುತ್ತೆ, ಹಂಗಾಗಿ ಹಂಗೆ ಯೂಸ್ ಮಾಡಬೇಡಿ. ಚೆನ್ನಾಗೆ ತೊಳ್ಕೊಬಂದ್ಬಿಡ್ತೀನಿ ಒಂದು 3 ಸತಿ. ಬೇಳೆನೂ ಅಕ್ಕಿನ ಎರಡು ತೊಳ್ಕೊಬಂದಿದ್ದೀನಿ, ಅದಕ್ಕೆ ಆದಷ್ಟು ನೀರು ಹಾಕಿದ್ದೀನಿ. ಸೈಡಲ್ಲಿ ಮೆತ್ತಿರುತ್ತಲ್ಲ ಅದನ್ನೆಲ್ಲ ತೆಕ್ಕೊಳ್ಳಿ. ಇವಾಗ 3 ವಿಷಲ್ ಆಗಬೇಕು. ನೋಡಿ ಕುಕ್ಕರ್ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ. 3 ವಿಷಲ್ ಆಗಬೇಕು. ಇದು 3 ವಿಷಲ್ ಆಗೋಷ್ಟಿಗೆ ಬೆಲ್ಲ ಕರಗಿಸ್ಕೊಳ್ಳೋಣ. ಪಾತ್ರೆ ಇಟ್ಟಿದ್ದೀನಿ, ಪಾತ್ರೆಗೆ ನೀರು ಹಾಕ್ತಾ ಇದ್ದೀನಿ. ಈಗ ಬೆಲ್ಲ ಕರಗಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಸ್ವೀಟ್ ಜಾಸ್ತಿ ತಿನ್ನೋರು 2 ಅಚ್ಚು ಬೆಲ್ಲ ಹಾಕ್ಕೊಳ್ಳಿ, ಕಡಿಮೆ ತಿನ್ನೋರು 1.5 ಅಚ್ಚು ಬೆಲ್ಲ ಹಾಕ್ಕೊಂಡ್ರೆ ಸಾಕು. ನಾನು ಯೂಸ್ ಮಾಡಿರೋದು ಉಂಡೆ ಬೆಲ್ಲ, ಹಾಗಾಗಿ 1 ಉಂಡೆ ಬೆಲ್ಲ ಹಾಕ್ಕೊಂಡಿದ್ದೀನಿ. 1 ಉಂಡೆಯಲ್ಲಿ 3/4 ಅಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಬೆಲ್ಲ ಕರಗಿದೆ, ಈ ರೀತಿ ಬೆಲ್ಲ ಕರಗಬೇಕು ನೋಡಿ. ಆಮೇಲೆ ಬೆಲ್ಲದಲ್ಲಿ ಗಲೀಜಿದೆ, ಅದನ್ನು ಸೋಸ್ಕೊಳ್ಳೋಣ. ನೋಡಿ ಒಗ್ಗರಣೆ ಬೇಕಲ್ಲ ಪೊಂಗಲ್ಗೆ, ದ್ರಾಕ್ಷಿ ಗೋಡಂಬಿ ಇಲ್ಲ ಅಂದರೆ ಚೆನ್ನಾಗಿರಲ್ಲ, ಹಾಗಾಗಿ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಎಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಸಿಹಿ ಪೊಂಗಲ್ಗೆ, ಹಾಗಾಗಿ ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ ತುಪ್ಪ ಕಾದಿದೆ, ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಗೋಡಂಬಿ ಒಂಚೂರು ಗೋಲಿದ ತಕ್ಷಣ ದ್ರಾಕ್ಷಿ ಹಾಕೋಣ. ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ, ನೋಟಿಫಿಕೇಶನ್ ಬರುತ್ತೆ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ನೋಡಿ ಗೋಲ್ಡನ್ ಬ್ರೌನ್ ಬಂತು. ಇವಾಗ ದ್ರಾಕ್ಷಿ ಹಾಕೋಣ. ದ್ರಾಕ್ಷಿ ದಪ್ಪ ಆದಮೇಲೆ ಮತ್ತೆ ಕೊಬ್ಬರಿ ಹಾಕೋಣ. ಕೊಬ್ಬರಿ ಸ್ಲೈಸ್ ಆಗಿ ಹೆಚ್ಚಿರೋ ಕೊಬ್ಬರಿ ಹಾಕೋಣ. ಮಧ್ಯ ಕೊಬ್ಬರಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ, ಹಾಗಾಗಿ ನೋಡಿ ಕೊಬ್ಬರಿ ಸ್ಲೈಸ್ ಮಾಡಿರೋದು ಕೊಬ್ಬರಿ ಹಾಕಿದ್ದೀನಿ. ಮಧ್ಯ ಇದು ತುಪ್ಪದಲ್ಲಿ ಗೋಲಿರೋದು ಕೊಬ್ಬರಿ ಮಧ್ಯ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಆಗಿದೆ, ಆಫ್ ಮಾಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಇವಾಗ ಬೆಲ್ಲದ ಪಾಕ ಇರುತ್ತಲ್ಲ ಅದನ್ನು ಹಾಕೋಣ, ಸಿರಪ್ಪು ಹಾಕೋಣ. ನೋಡಿ ಬೆಲ್ಲದ ಸಿರಪ್ನ ಸೋಸ್ಕೊಳ್ಳೋಣ. ಅದ್ರಲ್ಲಿ ಮಣ್ಣು ಗಲೀಜೆಲ್ಲ ಇರುತ್ತೆ, ಹಾಗಾಗಿ ಸೋಸ್ಕೊಬಿಟ್ಟು ಹಾಕೋಣ. ಸೋಸಿದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ನೋಡಿ ಕಾಯಿ ತುರಿ ಮತ್ತು ದ್ರಾಕ್ಷಿ ಗೋಡಂಬಿ ಕೊಬ್ಬರಿ ಎಲ್ಲ ರೋಸ್ಟ್ ಮಾಡಿದ್ವಲ್ಲ ಅದು ಹಾಕೋಣ. ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡೋಣ.
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ. ನೋಡಿ ಕಲರ್ಫುಲ್ ಆಗಿದೆ, ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ, ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ ರೆಡಿಯಾಗಿದೆ ಪೊಂಗಲ್, ಸಕ್ಕರೆ ಪೊಂಗಲ್ ರೆಡಿಯಾಗಿದೆ. ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ಲ ಅದೇ ರೀತಿ ಟೇಸ್ಟ್ ಇರುತ್ತೆ, ಮತ್ತು ಸ್ಮೆಲ್ ಗಮ್ಮಂತ ಬರ್ತಾ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ ನೋಟಿಫಿಕೇಶನ್ ಬರುತ್ತೆ. ಇವಾಗ ಬೌಲಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಬೌಲಿಗೆ ಸರ್ವ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ ತುಪ್ಪದ್ದು ಬೌಲ್ ಇತ್ತಲ್ಲ, ನಾನು ಅದಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಪ್ಪ ವೇಸ್ಟ್ ಮಾಡಬಾರ್ದು, ಯಾವುದೇ ಪದಾರ್ಥ ವೇಸ್ಟ್ ಮಾಡಬಾರ್ದು. ಹಂಗಾಗಿ ನಾನು ತುಪ್ಪದ ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇವಾಗ ಆಫ್ ಮಾಡ್ತಾಯಿದ್ದೀನಿ, ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ನೋಡೋಣ. ತುಂಬ ಚೆನ್ನಾಗಿ ಬಂದಿದೆ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.